ರಾಜ್ಯದಲ್ಲಿ ಈ ಸಾರಿ ಮುಂಗಾರು ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಇಲ್ಲೊಂದು ಜಲಾಶಯ ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಆ ಜಲಾಶಯ ಯಾವುದು ನೋಡಿ. ಮೈ ತುಂಬಿ ಹರಿಯುತ್ತಿದೆ ಚಿಕ್ಲಿ ಡ್ಯಾಂ. ಪ್ರವಾಸಿಗರ ಕಣ್ಮನ ಸೆಳೆದ ಜಲಾಶಯ. ನೀವು ಇಲ್ಲಿ ನೋಡುತ್ತಿರುವುದು ಯಾವುದೇ ಜಲಪಾತವಲ್ಲ, ಬದಲಾಗಿ ಕೊಡಗಿನ ನಯಾಗರ ಜಲಧಾರೆ ಎಂದು ಹೆಸರಾಗಿರುವ ಚಿಕ್ಲಿ ಹೊಳೆ ಜಲಾಶಯದ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳು ಸುರಿದ ಮಳೆಯಿಂದಾಗಿ ಚಿಕ್ಲಿ ಹೊಳೆ ಜಲಾಶಯ ಭರ್ತಿಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಜಲಾಶಯ ಭರ್ತಿಯಾದಾಗ ನೀರನ್ನು ನದಿಗೆ ಬಿಡುವುದು ಸಾಮಾನ್ಯ. ಆದರೆ ಈ ಜಲಾಶಯದಲ್ಲಿ ನೀರು ತಾನಾಗಿ ಹರಿದು ಹೋಗುವಾಗ ನಿರ್ಮಾಣವಾಗುವ ಸುಂದರ ದೃಶ್ಯ ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ. ವೃತ್ತಾಕಾರವಾಗಿ ಹರಿಯುವ ನೀರಿನ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ. ಕುಶಾಲನಗರ ತಾಲೂಕಿನ ರಂಗಸಮುದ್ರದಲ್ಲಿರುವ ಈ ಜಲಾಶಯ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಭರ್ತಿಯಾಗಿದ್ದ ಈ ಜಲಾಶಯ ಈ ಬಾರಿ ಮೇ ತಿಂಗಳಲ್ಲಿಯೇ ಭರ್ತಿಯಾಗಿ ಅಚ್ಚರಿ ಮೂಡಿಸಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ರಮಣೀಯವಾಗಿದೆ ದೃಶ್ಯ ಅನ್ಕೊಂತೀವಿ. ಕೊಡಗಿಗೆ ಬಹಳ ಹತ್ರ. ಮಡಿಕೇರಿ ಬಂದು ತುಂಬಾ ಸತಿ ಬಂದಿದ್ರು ಇಲ್ಲಿ ನೋಡಕ್ ಆಗಿರ್ಲಿಲ್ಲ. ಈ ಸತಿ ಮಾತ್ರ ನೀರ್ ತುಂಬಿರೋದು ತುಂಬಾ ಚೆನ್ನಾಗ್ ಕಾಣ್ತಾ ಇದೆ. ಕೊಡಗಿನಲ್ಲಿ ಮಳೆ ತುಂಬಾ ಜಾಸ್ತಿ ಇತ್ತು, ಎಲ್ಲಾ ಕಡೆ ನೆನ್ಕೊಂಡೇ ಓಡಾಡಿದೀವಿ. ಇಲ್ಲಿ ಮಾತ್ರ ಈ ತರ ದೃಶ್ಯ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಚಿಕ್ಲಿ ಹೊಳೆ ಕೊಡಗಿನ ಅತ್ಯಂತ ಸಣ್ಣ ಪ್ರಮಾಣದ ಜಲಾಶಯವಾಗಿದೆ. ಇದರಿಂದ ಹರಿದು ಹೋಗುವ ನೀರು ಕಾವೇರಿ ನದಿಯನ್ನ ಸೇರುತ್ತದೆ. ಜೊತೆಗೆ ರೈತರ ಬೆಳೆಗೂ ಕಾಲುವೆ ಮೂಲಕ ನೀರು ಹರಿಸಲಾಗುತ್ತದೆ. ರಜಾ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಸೆಲ್ಫಿ ತೆಗೆದುಕೊಂಡು ಸಂತಸ ಪಡುತ್ತಾರೆ. ಮಳೆ ಇರಲ್ಲ ಅಂತ ಬಂದ್ವಿ, ಆದ್ರೆ ಮಳೆ ಬೇಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ಸಲ. ಎಲ್ಲಾ ಕಡೆ ಫುಲ್ ಮಳೆ ಜಾಸ್ತಿ ಇದೆ. ಫುಲ್ ಮಡಿಕೇರಿ ತುಂಬಾ ಎಲ್ಲಿ ಓಡಾಡಿದ್ರು ಮಳೆ. ಇದು ವ್ಯೂ ಸಖತ್ತಾಗಿದೆ ಸರ್, ಚಿಕ್ಕಿ ಮಳೆ. ಸೊ ಹಂಗಾಗಿ ಹೌದು, ಬೇಗ ಮಳೆ ಆಗ್ತಿದೆ ಚೆನ್ನಾಗಿ. ಕರ್ನಾಟಕದಲ್ಲಿ ಮಳೆ ಆಗ್ತಿದೆ, ಹಿಂಗೆ ಆಗ್ಲಿ. ವಾತಾವರಣ ಎಲ್ಲ ಸಖತ್ತಾಗಿ ಚೆನ್ನಾಗಿದೆ. ಕೊಡಗಿನಲ್ಲಿರುವ ಹಲವು ಪ್ರವಾಸಿ ತಾಣಗಳ ಜೊತೆಗೆ ಮಳೆಗಾಲದಲ್ಲಿ ಚಿಕ್ಲಿ ಜಲಾಶಯ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗುತ್ತದೆ. ಇಂತಹ ಅತ್ಯದ್ಭುತ ದೃಶ್ಯವನ್ನ ನೋಡಲು ಮಳೆಗಾಲದಲ್ಲಿ, ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಈ ಸಾರಿ ಮುಂಗಾರು ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಇಲ್ಲೊಂದು ಜಲಾಶಯ ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಆ ಜಲಾಶಯ ಯಾವುದು ನೋಡಿ. ಮೈ ತುಂಬಿ ಹರಿಯುತ್ತಿದೆ ಚಿಕ್ಲಿ ಡ್ಯಾಂ. ಪ್ರವಾಸಿಗರ ಕಣ್ಮನ ಸೆಳೆದ ಜಲಾಶಯ. ನೀವು ಇಲ್ಲಿ ನೋಡುತ್ತಿರುವುದು ಯಾವುದೇ ಜಲಪಾತವಲ್ಲ, ಬದಲಾಗಿ ಕೊಡಗಿನ ನಯಾಗರ ಜಲಧಾರೆ ಎಂದು ಹೆಸರಾಗಿರುವ ಚಿಕ್ಲಿ ಹೊಳೆ ಜಲಾಶಯದ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳು ಸುರಿದ ಮಳೆಯಿಂದಾಗಿ ಚಿಕ್ಲಿ ಹೊಳೆ ಜಲಾಶಯ ಭರ್ತಿಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಜಲಾಶಯ ಭರ್ತಿಯಾದಾಗ ನೀರನ್ನು ನದಿಗೆ ಬಿಡುವುದು ಸಾಮಾನ್ಯ. ಆದರೆ ಈ ಜಲಾಶಯದಲ್ಲಿ ನೀರು ತಾನಾಗಿ ಹರಿದು ಹೋಗುವಾಗ ನಿರ್ಮಾಣವಾಗುವ ಸುಂದರ ದೃಶ್ಯ ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ. ವೃತ್ತಾಕಾರವಾಗಿ ಹರಿಯುವ ನೀರಿನ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ. ಕುಶಾಲನಗರ ತಾಲೂಕಿನ ರಂಗಸಮುದ್ರದಲ್ಲಿರುವ ಈ ಜಲಾಶಯ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಭರ್ತಿಯಾಗಿದ್ದ ಈ ಜಲಾಶಯ ಈ ಬಾರಿ ಮೇ ತಿಂಗಳಲ್ಲಿಯೇ ಭರ್ತಿಯಾಗಿ ಅಚ್ಚರಿ ಮೂಡಿಸಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ರಮಣೀಯವಾಗಿದೆ ದೃಶ್ಯ ಅನ್ಕೊಂತೀವಿ. ಕೊಡಗಿಗೆ ಬಹಳ ಹತ್ರ. ಮಡಿಕೇರಿ ಬಂದು ತುಂಬಾ ಸತಿ ಬಂದಿದ್ರು ಇಲ್ಲಿ ನೋಡಕ್ ಆಗಿರ್ಲಿಲ್ಲ. ಈ ಸತಿ ಮಾತ್ರ ನೀರ್ ತುಂಬಿರೋದು ತುಂಬಾ ಚೆನ್ನಾಗ್ ಕಾಣ್ತಾ ಇದೆ. ಕೊಡಗಿನಲ್ಲಿ ಮಳೆ ತುಂಬಾ ಜಾಸ್ತಿ ಇತ್ತು,
ಎಲ್ಲಾ ಕಡೆ ನೆನ್ಕೊಂಡೇ ಓಡಾಡಿದೀವಿ. ಇಲ್ಲಿ ಮಾತ್ರ ಈ ತರ ದೃಶ್ಯ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಚಿಕ್ಲಿ ಹೊಳೆ ಕೊಡಗಿನ ಅತ್ಯಂತ ಸಣ್ಣ ಪ್ರಮಾಣದ ಜಲಾಶಯವಾಗಿದೆ. ಇದರಿಂದ ಹರಿದು ಹೋಗುವ ನೀರು ಕಾವೇರಿ ನದಿಯನ್ನ ಸೇರುತ್ತದೆ. ಜೊತೆಗೆ ರೈತರ ಬೆಳೆಗೂ ಕಾಲುವೆ ಮೂಲಕ ನೀರು ಹರಿಸಲಾಗುತ್ತದೆ. ರಜಾ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಸೆಲ್ಫಿ ತೆಗೆದುಕೊಂಡು ಸಂತಸ ಪಡುತ್ತಾರೆ. ಮಳೆ ಇರಲ್ಲ ಅಂತ ಬಂದ್ವಿ, ಆದ್ರೆ ಮಳೆ ಬೇಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ಸಲ. ಎಲ್ಲಾ ಕಡೆ ಫುಲ್ ಮಳೆ ಜಾಸ್ತಿ ಇದೆ. ಫುಲ್ ಮಡಿಕೇರಿ ತುಂಬಾ ಎಲ್ಲಿ ಓಡಾಡಿದ್ರು ಮಳೆ. ಇದು ವ್ಯೂ ಸಖತ್ತಾಗಿದೆ ಸರ್, ಚಿಕ್ಕಿ ಮಳೆ. ಸೊ ಹಂಗಾಗಿ ಹೌದು, ಬೇಗ ಮಳೆ ಆಗ್ತಿದೆ ಚೆನ್ನಾಗಿ. ಕರ್ನಾಟಕದಲ್ಲಿ ಮಳೆ ಆಗ್ತಿದೆ, ಹಿಂಗೆ ಆಗ್ಲಿ. ವಾತಾವರಣ ಎಲ್ಲ ಸಖತ್ತಾಗಿ ಚೆನ್ನಾಗಿದೆ ಸರ್. ಕೊಡಗಿನಲ್ಲಿರುವ ಹಲವು ಪ್ರವಾಸಿ ತಾಣಗಳ ಜೊತೆಗೆ ಮಳೆಗಾಲದಲ್ಲಿ ಚಿಕ್ಲಿ ಜಲಾಶಯ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗುತ್ತದೆ. ಇಂತಹ ಅತ್ಯದ್ಭುತ ದೃಶ್ಯವನ್ನ ನೋಡಲು ಮಳೆಗಾಲದಲ್ಲಿ, ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ಈ ಸಾರಿ ಮುಂಗಾರು ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನೊಂದು ಜಲಾಶಯ ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಆ ಜಲಾಶಯ ಯಾವುದು ನೋಡಿ. ಮೈ ತುಂಬಿ ಹರಿಯುತ್ತಿದೆ ಚಿಕ್ಲಿ ಡ್ಯಾಂ. ಪ್ರವಾಸಿಗರ ಕಣ್ಮನ ಸೆಳೆದ ಜಲಾಶಯ. ನೀವು ಇಲ್ಲಿ ನೋಡುತ್ತಿರುವುದು ಯಾವುದೇ ಜಲಪಾತವಲ್ಲ, ಬದಲಾಗಿ ಕೊಡಗಿನ ನಯಾಗರ ಜಲಧಾರೆ ಎಂದು ಹೆಸರಾಗಿರುವ ಚಿಕ್ಲಿ ಹೊಳೆ ಜಲಾಶಯದ ದೃಶ್ಯ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳು ಸುರಿದ ಮಳೆಯಿಂದಾಗಿ ಚಿಕ್ಲಿ ಹೊಳೆ ಜಲಾಶಯ ಭರ್ತಿಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಜಲಾಶಯ ಭರ್ತಿಯಾದಾಗ ನೀರನ್ನ ನದಿಗೆ ಬಿಡುವುದು ಸಾಮಾನ್ಯ. ಆದರೆ ಈ ಜಲಾಶಯದಲ್ಲಿ ನೀರು ತಾನಾಗಿ ಹರಿದು ಹೋಗುವಾಗ ನಿರ್ಮಾಣವಾಗುವ ಸುಂದರ ದೃಶ್ಯ ಪ್ರವಾಸಿಗರ ಕಣ್ಮನ ಸೆಳೆಯುತ್ತದೆ. ವೃತ್ತಾಕಾರವಾಗಿ ಹರಿಯುವ ನೀರಿನ ದೃಶ್ಯ ನೋಡುವುದೇ ಕಣ್ಣಿಗೆ ಹಬ್ಬ. ಕುಶಾಲನಗರ ತಾಲೂಕಿನ ರಂಗಸಮುದ್ರದಲ್ಲಿರುವ ಈ ಜಲಾಶಯ ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಭರ್ತಿಯಾಗಿದ್ದ ಈ ಜಲಾಶಯ ಈ ಬಾರಿ ಮೇ ತಿಂಗಳಲ್ಲಿಯೇ ಭರ್ತಿಯಾಗಿ ಅಚ್ಚರಿ ಮೂಡಿಸಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ರಮಣೀಯವಾಗಿದೆ ದೃಶ್ಯ ಅನ್ಕೊಂತೀವಿ. ಕೊಡಗಿಗೆ ಬಹಳ ಹತ್ರ. ಮಡಿಕೇರಿ ಬಂದು ತುಂಬಾ ಸತಿ ಬಂದಿದ್ರು ಇಲ್ಲಿ ನೋಡಕ್ ಆಗಿರ್ಲಿಲ್ಲ. ಈ ಸತಿ ಮಾತ್ರ ನೀರ್ ತುಂಬಿರೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಕೊಡಗಿನಲ್ಲಿ ಮಳೆ ತುಂಬಾ ಜಾಸ್ತಿ ಇತ್ತು, ಎಲ್ಲಾ ಕಡೆ ನೆನ್ಕೊಂಡೇ ಓಡಾಡಿದೀವಿ. ಇಲ್ಲಿ ಮಾತ್ರ ಈ ತರ ದೃಶ್ಯ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಚಿಕ್ಲಿ ಹೊಳೆ ಕೊಡಗಿನ ಅತ್ಯಂತ ಸಣ್ಣ ಪ್ರಮಾಣದ ಜಲಾಶಯವಾಗಿದೆ. ಇದರಿಂದ ಹರಿದು ಹೋಗುವ ನೀರು ಕಾವೇರಿ ನದಿಯನ್ನ ಸೇರುತ್ತದೆ. ಜೊತೆಗೆ ರೈತರ ಬೆಳೆಗೂ ಕಾಲುವೆ ಮೂಲಕ ನೀರು ಹರಿಸಲಾಗುತ್ತದೆ. ರಜಾ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಸೆಲ್ಫಿ ತೆಗೆದುಕೊಂಡು ಸಂತಸ ಪಡುತ್ತಾರೆ. ಮಳೆ ಇರಲ್ಲ ಅಂತ ಬಂದ್ವಿ, ಆದ್ರೆ ಮಳೆ ಬೇಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ಸಲ. ಎಲ್ಲಾ ಕಡೆ ಫುಲ್ ಮಳೆ ಜಾಸ್ತಿ ಇದೆ. ಫುಲ್ ಮಡಿಕೇರಿ ತುಂಬಾ ಎಲ್ಲಿ ಓಡಾಡಿದ್ರು ಮಳೆ. ಇದು ವ್ಯೂ ಸಖತ್ತಾಗಿದೆ ಸರ್, ಚಿಕ್ಕಿ ಮಳೆ. ಸೊ ಹಂಗಾಗಿ ಹೌದು, ಬೇಗ ಮಳೆ ಆಗ್ತಿದೆ ಚೆನ್ನಾಗಿ. ಕರ್ನಾಟಕದಲ್ಲಿ ಮಳೆ ಆಗ್ತಿದೆ, ಹಿಂಗೆ ಆಗ್ಲಿ. ವಾತಾವರಣ ಎಲ್ಲ ಸಖತ್ತಾಗಿ ಚೆನ್ನಾಗಿದೆ ಸರ್. ಕೊಡಗಿನಲ್ಲಿರುವ ಹಲವು ಪ್ರವಾಸಿ ತಾಣಗಳ ಜೊತೆಗೆ ಮಳೆಗಾಲದಲ್ಲಿ ಚಿಕ್ಲಿ ಜಲಾಶಯ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗುತ್ತದೆ. ಇಂತಹ ಅತ್ಯದ್ಭುತ ದೃಶ್ಯವನ್ನ ನೋಡಲು ಮಳೆಗಾಲದಲ್ಲಿ, ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.